ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಗ್ರಾಮಸ್ಥರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಅರುಣ್. ಅರುಣ್ ಅವರೇ, ಸೊ ಈಗ ಸಮಸ್ಯೆಯ ಬಗ್ಗೆ ಪ್ರತಿಭಟನೆಯನ್ನ ತಾವು ಮಾಡಿದ್ದೀರಿ, ಏನು ಭರವಸೆ ಸಿಕ್ಕಿದೆ? ಯಾರೆಲ್ಲ ಸ್ಥಳಕ್ಕೆ ಬಂದಿದ್ದಾರೆ? ಭರವಸೆ ಕೊಟ್ಟಿದ್ದಾರೆ. ಈಗ ಕೃಷಿನ ಮಾಲೀಕರವರು ಪಂಚಾಯತಿ ಸದಸ್ಯರೆಲ್ಲರೂ ಇದ್ದು ನಮಗೆ ತಾತ್ಕಾಲಿಕವಾಗಿ ಸರಿ ಮಾಡಿ ಕೊಟ್ರು. ಹಾಗೆ ಈಗ ಯಾಕಂದ್ರೆ ಏನಿಲ್ಲ ಅದ್ರಲ್ಲಿ, ಡಾಮರ್ನಂತೂ ಒಂದು ತುಂಡು ಡಾಮರ್ ಸಿಗ್ಲಿಕ್ಕಿಲ್ಲ, ಎಲ್ಲ ಇದೆ, ಎಲ್ಲ ಕಿತ್ತು ಹೋಗಿದೆ. ಈ ಗಣಿಗಾರಿಕೆಯಿಂದಲೇ ಅದು ರಸ್ತೆಯನ್ನು ಹದಗೆಟ್ಟು ಹೋಗಿದೆ ಎಲ್ಲ. ಮೊದ್ಲು ಅದಕ್ಕಿಂತ ಮುಂಚೆ ರಸ್ತೆ ಚೆನ್ನಾಗಿತ್ತು ಎಲ್ಲ. ನಾವು ಅದಕ್ಕೆ ಬೇಕಾದಂತ ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಹೋರಾಟವನ್ನು ಮಾಡಿದ್ದೇವೆ, ಗ್ರಾಮ ಸಭೆಯಲ್ಲಿ ಸಹ ತುಂಬಾ ಪ್ರಸ್ತಾಪ ಮಾಡಿದ್ದೇವೆ. ಅಂದ್ರೆ 7 ವರ್ಷಗಳ ಸಮಸ್ಯೆ ಸರ್ ಇದು? ಇದು 7 ವರ್ಷದ ಮುಂಚೆ ಸಮಸ್ಯೆ ಸರ್. ಇದು ಕ್ರಷರ್ ಓಪನ್ ಆಗಿ 7 ವರ್ಷ ಆಗಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಸಮಯ ಬಂದ್ ಆಗಿತ್ತು, ಕ್ಲೋಸ್ ಆಗಿತ್ತು. ಓಪನ್ ಆಗಿ ಕ್ರಷರ್ ಕ್ಲೋಸ್ ಆಗಿತ್ತಾ? ಕ್ರಷರ್ ಹೌದು, ಯಾರ ಅದಕ್ಕೆ ಅಬ್ಜೆಕ್ಷನ್ ಎಲ್ಲ ಇತ್ತು, ಸ್ಟೇ ಏನಾಗಿ ಏನಾವತ್ತು ಸ್ವಲ್ಪ ವರ್ಷ ಬಂದಾಗಿತ್ತು. ಅದಕ್ಕಿಂತ ನಂತರ ಓಪನ್ ಆಗಿ 7 ವರ್ಷ ಆಯ್ತು. 7 ವರ್ಷದಿಂದ ನಿರಂತರ ಹೋರಾಟದಲ್ಲಿ ಇದ್ದೇವೆ. ರಸ್ತೆ ಹಾಳಾಗ್ತದೆ, ನೀವು ಅದನ್ನು ಬಂದ್ ಮಾಡಿ, ಯಾರು NOC ಕೊಟ್ಟಿದ್ದೀರಿ ಕ್ಲೋಸ್ ಮಾಡಿ, ಇಲ್ಲಾಂದ್ರೆ ನಮಗೆ ಅವರ ಮುಖಾಂತರ ರಸ್ತೆಯನ್ನು ಸರಿಪಡಿಸಿಕೊಡಿ. ಇದಕ್ಕೆ ಯಾಕಂದ್ರೆ ಈಗ ನಾವು ಎಲ್ಲರೂ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ಸ್ವಲ್ಪ ನಾವು ಸಹ ಸುಮ್ಮನಿದ್ವಿ. 4-5 ವರ್ಷದಿಂದ ಏನು ನೋಡುವ ಮಾಡ್ತಾರ MLA ನವರು ಮಾಡ್ತಾರ, ಯಾರು ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳು ಮಾಡ್ತಾರ ಅಂತ ಮಾಡುವ ಯಾರು ಕಾಣ್ತಾ ಇಲ್ಲ. ಅದಕ್ಕೆ ನಾವಾಗಿ ಖುದ್ದು ಊರಿನವರು ಒಟ್ಟಾಗಿ, ಯಾಕಂದ್ರೆ ಊರಿನವರು ಒಟ್ಟಾಗಿ ಖಾಲಿ ರಸ್ತೆಗೆ ಅಂತ ಅಲ್ಲ, ಅಲ್ಲಿಯ ಪರಿಸರದ ಜನರಿಗೆ ಸಹ ಈ ಸಮಸ್ಯೆ ಉಂಟು. ಈ ಬ್ಲಾಸ್ಟಿಂಗ್ ಆಗುವ ವಿಷಯದಲ್ಲಿ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಹೊಂಡ ಬಿದ್ದು ಹೋಗಿದೆ ರಸ್ತೆ. ಬೇಸಿಗೆಗಾಲದಲ್ಲಿ ಅಂಗನವಾಡಿ ಮಕ್ಕಳು ಎಲ್ಲ ಆ ತಾಯಂದಿರು ಕರ್ಕೊಂಡು ಹೋಗುವಾಗ ಮುಖಕ್ಕೆಲ್ಲ ಟವೆಲ್ ಇಟ್ಕೊಂಡು, ಶಾಲ್ ಹಾಕೊಂಡು ಅಂತ ಪರಿಸ್ಥಿತಿ, ಧೂಳಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಆ ಪರಿಸ್ಥಿತಿ ಇತ್ತು ತುಂಬಾ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು 10 ವೀಲ್ ಹೋಗ್ತಿತ್ತು. 10 ವೀಲ್ ಅನ್ನು ಗ್ರಾಮ ಪಂಚಾಯತಿಯಲ್ಲಿ ಹೋರಾಟ ಮಾಡಿ ಅದನ್ನು ನಿಲ್ಲಿಸಿದ್ದೇವೆ ನಾವು. ನಮ್ಮ ರಸ್ತೆ ಹಾಳಾಗ್ತದೆ, ಸಣ್ಣದಾದ ಅಗಲೀಕರಣ ಇಲ್ಲ ರಸ್ತೆ. ಆಕ್ಸಿಡೆಂಟ್ ಆಗಿತ್ತು, 2-3 ಆಕ್ಸಿಡೆಂಟ್ ಆಗಿತ್ತು, ಬೈಕ್ ಅಲ್ಲಿಗೆ ಎಲ್ಲ ಗುದ್ದಿ ಎಲ್ಲ ಏನೇನು ತುಂಬಾ ಪ್ರಾಬ್ಲಮ್ ಆಗಿತ್ತು. ಮುಖಾಂತರ ಈಗ ಒಂದು ವೇಳೆ ನಮಗೆ ಸರಿಪಡಿಸಿ ಕೊಡದಿದ್ದರೆ ಇದಕ್ಕಿಂತ ದೊಡ್ಡ ಹೋರಾಟವನ್ನು ನಾವು ಮಾಡುತ್ತೇವೆ ಎನ್ನುವ ನಿರ್ಣಯ ನಮ್ಮ ಗ್ರಾಮಸ್ಥರಲ್ಲಿ ಮಾಡಿಕೊಂಡಿದ್ದೇವೆ. ಈಗ ಗ್ರಾಮ ಪಂಚಾಯತಿಗೆ ಸಹ ಗ್ರಾಮ ಪಂಚಾಯತಿ ಅಧಿಕಾರಿಯವರು ಸಹ ಗ್ರಾಮ ಪಂಚಾಯತಿ ಮೆಂಬರ್ ಅವರ ಅಧ್ಯಕ್ಷರು ಬಂದಿದ್ರು, ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು 5 ತಿಂಗಳ ಒಳಗಾಗಿ ಸಂಪೂರ್ಣ ಡಾಮರೀಕರಣವನ್ನು ಮಾಡಿ ಒಂದು ಒಳ್ಳೆಯ ರಸ್ತೆಯನ್ನು ಮಾಡಿ ಕೊಟ್ರೆ, ನಾವು ಕ್ರಷರ್ನವರಿಗೆ ಸಹ ನಾವು ಅವರನ್ನು ನಿಷೇಧಿಸ ಬೇಡ ಅಂತ ಹೇಳಲ್ಲ. ನಮಗೆ ಗ್ರಾಮಸ್ಥರಿಗೆ ತೊಂದರೆ ಕೊಟ್ರೆ ಅವರಿಗೆ ಸಹ ಸಮಸ್ಯೆ ಇದೆ. ಹೌದು, ಅವರು ಸಹ ಖರ್ಚು ಮಾಡಿ ಇರ್ತಾರೆ, ಅದಕ್ಕೆ ಬೇಕಾದಂತ ಅದು ನಾವು ಒಪ್ಪಿಕೊಳ್ಳುತ್ತೇವೆ. ಹಾಗಂತ ಹೇಳಿ ನಿಜವಾಗಿ ಗಣಿ ಇಲಾಖೆ ಇದಕ್ಕೆ ಹೊಣೆ ಸರ್. ಯಾಕೆಂದ್ರೆ ಗಣಿ ಇಲಾಖೆ ಪರ್ಮಿಷನ್ ಕೊಡುವಾಗ ಆ ಪ್ರದೇಶ, ನಾವು ಹಳ್ಳಿ ಪ್ರದೇಶದವ್ರು ಸರ್, ಕೃಷಿ ಇರ್ತದೆ, ಸುತ್ತಮುತ್ತ ಕೃಷಿಗಾರ ಇರ್ತದೆ. ಒಂದು ಗಣಿಗಾರಿಕೆ ಮಾಡುವ ಪ್ರದೇಶಕ್ಕೆ ಗಣಿ ಇಲಾಖೆ ಪರ್ಮಿಷನ್ ಕೊಡ್ಬೇಕು. ಇಲ್ಲಿ ಒಂದು ಕಲ್ಲು ಉಂಟ ಅಂತ ಹೇಳಿ ಅವರು ಮಾಡ್ಲಿ ಅಂತ ಇವರು ಏನೇನೋ ಅದಕ್ಕೆಲ್ಲ ಹಣ ಸಿಗ್ತದೆ, ಅದು ಸಿಗ್ತದೆ ಅಂತ ಹೇಳಿ ಮಾಡಿ ಈಗ ಸಮಸ್ಯೆ ಊರಿನವರಿಗೆ ಆಗುವಾಗ ಈ ಗಣಿ ಇಲಾಖೆಯವರು ಇರುವುದಿಲ್ಲ ಇಲ್ಲಿ. ಯಾರು ಸೈನ್ ಮಾಡಿ ಲೈಸೆನ್ಸ್ ಕೊಡ್ತಾರೆ ಅವ್ರು ಇರ್ತಾರೆ ಸರ್. ಈಗ ಪಂಚಾಯತಿ ಅಂತ ಎನಿಸುದು NOC ಕೊಟ್ಟವರು ಅಧಿಕಾರಿ ಈಗ ಇರುವುದಿಲ್ಲ, ಹೋಗಿರ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರು ಸಹ ಈ ಸಲ ವೋಟ್ ಹಾಕಿರ್ತಾರೆ, ಇರ್ತಾರೆ, ನೆಕ್ಸ್ಟ್ ಯಾರು ಬರ್ತಾರೆ ಯಾರಿಗ ಗೊತ್ತು ಸರ್, ಯಾರು ಎಲ್ಲಿಗೆ ಓಲೈಕೆ ಆಗಿರ್ತಾರೆ ಅಂತ. ಈಗ ಏನಾದ್ರು ಸಮಸ್ಯೆಗಳು ಆಗಿತ್ತ ಸರ್? ಈಗ ರಸ್ತೆ ಸಮಸ್ಯೆಯಿಂದಾಗಿ ಅಂದ್ರೆ 7 ವರ್ಷಗಳ ಸಮಸ್ಯೆಯಿಂದ, ಅದಕ್ಕಿಂತ ಮುಂಚೆ ಕೂಡ ಸಮಸ್ಯೆ ಇತ್ತು ಹೌದು, ಆದ್ರೆ ಆ ರಸ್ತೆಯ ಸಮಸ್ಯೆಯಿಂದಾಗಿನೇ ಏನಾದ್ರೂ ಅವಘಡಗಳಾಗಿರುವಂತದ್ದು, ಪ್ರಾಣ ಹಾನಿ ಆಗಿರುವಂತದ್ದು ಏನಾದ್ರೂ ಆಗಿತ್ತಾ ಸರ್? ಪ್ರಾಣ ಹಾನಿ ಅಂತ ಹೇಳಿದ್ರೆ, ಒಂದು ಸ್ಕೂಲ್ ಬಸ್ಸಿಗೆ ಒಮ್ಮೆ ಟಿಪ್ಪರ್ನವರು ಹೋಗುವಾಗ ಆಕ್ಸಿಡೆಂಟ್ ಆಗಿತ್ತು. ಅದನ್ನು ನಾವು ಈಗ ಪ್ರೆಸೆಂಟ್ ಆಗಿ ಒಂದು 2 ವರ್ಷ ಮುಂಚೆ ಸರ್, ನಾವು ಅದನ್ನು ಒಂದು ಸ್ವಲ್ಪ ಮಾತಾಡಿ ಅವರ ಹತ್ರ, ಆಮೇಲೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಎಲ್ಲ ಕೊಟ್ಟಿದೆ. 2 ವೀಲರ್ ಅಲ್ಲಿ ಹೋಗುವ ಹೆಣ್ಣು ಮಕ್ಕಳಿಗೆ ಸೈಡ್ ಕೊಡದೆ ಎಲ್ಲ ಸ್ಕಿಡ್ ಆಗಿ ಬಿದ್ದು ಅವರನ್ನು ಹಾಸ್ಪಿಟಲ್ಗೆ ಹಾಕಿದ್ದು ತುಂಬಾ ಘಟನೆಗಳು ಉಂಟು ಸರ್. ಈ ಶಬ್ದ ಮಾಲಿನ್ಯ ಒಂದು ಪರಿಸರಕ್ಕೆ, ಶಬ್ದಕ್ಕೆ, ಆ ಕ್ರಷರ್ ಸೌಂಡ್ ಇಂದ ಎಷ್ಟು ಎಫೆಕ್ಟ್ ಅದ ಇವರಿಗೆ ಗೊತ್ತಿರುವುದಿಲ್ಲ. ಇವರು ಅದಕ್ಕೆ ಬೇಕಾದ ಕೆಲಸದವರು ಇರ್ತಾರೆ, ಅವ್ರು ಮಾಡ್ತಾರೆ, ಅನುಭವಿಸಬೇಕು ಗ್ರಾಮಸ್ಥರು ಸರ್. ಈಗ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ, ಅವಘಡಗಳು ಕೂಡ ಆಗಿದೆ, ಎಷ್ಟೋ ಪ್ರಾಣ ಹಾನಿ ಆಗಿದೆ, ಗಾಯಗಳು ಆಗಿರುವಂತದ್ದು ಆಗಿದೆ ಸರ್. ಹೋಗಿ ವಾಹನಗಳು ಸಂಚಾರ ಮಾಡುವಂತದ್ದು
ಹೌದೌದು, ಇದಕ್ಕೆ ಈಗ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಎಲ್ಲ ಇವರಂತ ಏನು ಹೆಸರು ಹೇಳಲಿಕ್ಕಿಲ್ಲ, ಎಲ್ಲರೂ ಒಟ್ಟಾಗಿ ಇದಕ್ಕಿಂತ ಮುಂಚೆ ಸಹ ನಾವು 2 ವಾರ ಮುಂಚೆ ಒಂದು ಮನವಿ ಮಾಡಿದ್ದೇವೆ ಗ್ರಾಮ ಪಂಚಾಯತಿಗೆ. ತದನಂತರ ಅವರಿಗೆ ಹೇಳಿದ್ದೇವೆ, ನಮಗೆ 4 ದಿವಸ ಅಥವಾ ಒಳಗಾಗಿ ನಮಗೆ ರಸ್ತೆಯನ್ನು ಸರಿಪಡಿಸಿಕೊಡ್ಬೇಕಂತ. ಅವರು ಯಾಕಂದ್ರೆ ಗ್ರಾಮ ಪಂಚಾಯತಿ ನಮಗೆ ಕೆಲವು ವಿಷಯದ ಸ್ಪಂದನೆ ಮಾಡಿದೆ, ಇಲ್ಲ ಅಂತ ಹೇಳುದಿಲ್ಲ, ಸ್ಪಂದನೆ ಕೊಟ್ಟಿದ್ದಾರೆ. ಅದು ಕೆಲವು ವಿಷಯದಲ್ಲಿ, ಯಾಕಂದ್ರೆ ಇದು ಈಗ ರಸ್ತೆ ಆಗಿ ಕಮ್ಮಿ 25 ವರ್ಷ ಆಗಿದೆ ಸರ್. ಈಗ ತನಕ ಅದಕ್ಕೆ ಒಂದು 2 ವರ್ಷ 4 ವರ್ಷ ಮುಂಚೆ ಒಂದು 40 ಲಕ್ಷದ ಸ್ವಲ್ಪ ಒಂದು ಬರೋಡ ಅಮೆರಿಕನ್ ಪ್ಯಾಚ್ ವರ್ಕ್ ಒಂದು ಹಣ ಇಟ್ಟಿದ್ದಾರೆ ಹೊರತು ಸರ್ಕಾರದಿಂದ ಬೇರೆ ಯಾವುದೇ ಅನುದಾನ ನಮಗೆ ಆ ರಸ್ತೆಗೆ ಬರ್ಲಿಲ್ಲ. ಓಕೆ ಸರ್, ಈಗ ಆ ರಸ್ತೆ ಈ ಕ್ರಷರ್ ಆಗುತ್ತಲ್ಲ, ಜಲ್ಲಿ ಕ್ರಷರ್ ಇದೆಯಲ್ಲ, ಆ ರಸ್ತೆಗೆ ಬೇರೆ ಯಾವ್ದಾದ್ರು ದಾರಿಯಿಂದ ಸಂಚಾರವನ್ನ ಮಾಡಿಕೊಡಬಹುದಾ? ಯಾಕೆಂದ್ರೆ ಖಂಡಿತ ಯಾಕೆಂದ್ರೆ ಈಗ ಹೊಕ್ಕಡಿಗೋಳಿಯಿಂದ ನಮಗೆ ಇದು ಸಂಪರ್ಕ ರಸ್ತೆ ಅಂತ ಬರ್ತದೆ. ಯಾಕೆಂದ್ರೆ ಪುಚ್ಚಮೊಗರು ಅಂತ ಸೇತುವೆ, ಅದು ಪುಚ್ಚಮೊಗರಿಗೆ ಟಚ್ ಆಗಿ ಅಲ್ಲಿಂದ ಬಲಗಡೆ ತಿರುಗಿದೆ ಮೂಡಬಿದ್ರೆಗೆ ಹೋಗ್ತದೆ, ಎಡಗಡೆ ತಿರುಗಿದೆ ಸಿದ್ದಗಟ್ಟೆ ಆಗಿ ಬೀಚ್ ರೋಡ್ ಬಂಟ್ವಾಳ, ಆ ಒಂದು ಸಂಪರ್ಕಕ್ಕೆ ಸಂಬಂಧಪಟ್ಟ ರಸ್ತೆ. ನಮ್ಮ ಪರಿಸರಕ್ಕೆ ಅಂದ್ರೆ ನಮಗೆ ಬಲಗಡೆ ಪುಚ್ಚಮೊಗರು ಹೋಗ್ಬೇಕಂದ್ರೆ ಮೂಡಬಿದ್ರೆಗೆ ಹೋಗ್ಬೇಕಾದ್ರೆ ಸಂಪರ್ಕ ರಸ್ತೆಗೆ ಈಗ ಒಂದು ಮುಂಚೆ ಈ ಸಲ ಅಂದ್ರೆ ಒಂದು 2 ವರ್ಷ ಮುಂಚೆ 1,80,00,000 ಒಂದು ಸೇತುವೆ ಮಾಡಿದರೆ ಹೊರತು ಅಲ್ಲಿಂದ ಆ ಕಡೆಗೆ ಹೋಗ್ಲಿಕ್ಕೆ ಸಂಪರ್ಕ ರಸ್ತೆ, ಯಾಕಂದ್ರೆ ಅದು ಕಿರಿದ ನಮ್ಮ ಮಣ್ಣು ಮಣ್ಣಿದ್ದು, ಅದಕ್ಕೆ ಡಾಮರ್ ಇಲ್ಲ ಏನಿಲ್ಲ. ನಾವು ಹೋಗ್ಬೇಕು ಇದೇ ರಸ್ತೆಯಿಂದ ಸ್ಕೂಲ್ ನಮ್ಮ ಪಕ್ಕದಲ್ಲಿ 1 ಕಿಲೋಮೀಟರ್ ಕ್ರಷರ್ ಇಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗುವಾಗ ಒಂದು ಸ್ಕೂಲ್ ಉಂಟು. ಆ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗ್ತದೆ. ಒಮ್ಮೆ ಆ ಸ್ಕೂಲ್ನ ಮಕ್ಕಳೇ ಪೋಷಕರು ನಿಂತು ಪ್ರತಿಭಟಿಸಿ ಅವರಿಗೆ ಒಂದು ಟೈಮಲ್ಲಿ ಸ್ಕೂಲ್ ಇರುವ ಟೈಮಲ್ಲಿ 8 ಗಂಟೆಯಿಂದ 9:30 ತನಕ ಗಾಡಿಗಳನ್ನು ಬಿಡ್ತಿರ್ಲಿಲ್ಲ. ಇವರು ಯಾರ ಹತ್ರ ಪ್ರೆಷರ್ ಹಾಕಿದಾರೆ ಏನೋ, ಮತ್ತೆ ಅದು ಸ್ವಲ್ಪ ದಿವಸ 1 ವಾರ ತಕ್ಕ ಮಟ್ಟಕ್ಕೆ ನಿಂತಿತ್ತು, ಮತ್ತೆ ರೀಓಪನ್ ಆಯ್ತು, ಮತ್ತೆ ಕ್ರಷರ್ ಓಪನ್ ಆಗಿದೆ, ಮತ್ತೆ ಈ ಟಿಪ್ಪರ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಪ್ರಮುಖವಾಗಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಮ್ಗೆ ಮಾಹಿತಿ ಬೇಕಾಗಿರುವಂತದ್ದು, ಆ ಕ್ರಷರ್ಗೆ ಪರ್ಮಿಷನ್ ಇದೆಯಾ ಸರ್? ಅದು ಗೊತ್ತಿಲ್ಲ ಸರ್ ನಮಗೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರ ಹತ್ರ ನಾವು ಈಗ ಕೇಳಿದ್ದೇವೆ, NOC ಯಾರಿಗೆ ಕೊಟ್ಟದ್ದು, ಯಾರ ಮುಖಾಂತರ ಕೊಟ್ಟಿದ್ದೀರಿ ಅಂತ. ಅವರಿಗೆ ಅದು ಮಾಹಿತಿ ಇಲ್ಲ. ಅವರು ಪ್ರೆಸೆಂಟ್ ಆಗಿ ಈಗ ಬಂದದಂತೆ 4 ವರ್ಷ ಏನೋ ಆಯ್ತಂತೆ, ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ಒಂದು ಮನೆಗೆ ಈಗ ಒಂದು ಸಮಸ್ಯೆ, ಒಂದು ತೆರಿಗೆ ಕಟ್ಟದಿದ್ರೆ ಅವರಿಗೆ ರೇಷನ್ ಇಲ್ಲ, ಆಗಿಲ್ಲ ಈಗೆಲ್ಲ ಅಂದ್ರೆ ಒಂದು ಪಂಚಾಯತಿ ಸುತ್ತೋಲೆ ಬರ್ತದೆ, ಯಾಕಂದ್ರೆ ಒಂದು ಕಟ್ಟಬೇಕಂತ. ಕರೆಂಟ್ ಬಿಲ್ ಕಟ್ಟದಿದ್ರೆ ಫೀಸ್ ಅನ್ನು ಈಗ KB ಅವರು ಕೊಂಡೋಗ್ತಾರೆ. ಹಾಗಾದ್ರೆ ಈ ಕ್ರಷರ್ ಅವರ ಸಮಸ್ಯೆಗೆ, ನಮಗೆ ಊರಿನವರಿಗೆ ಆ ಸಮಸ್ಯೆಗೆ ಪಂಚಾಯತಿ ಏನು ಆಕ್ಷನ್ ತಗೊಳ್ಬಹುದು ಎಂಬುದು ನಮ್ಗೆ ಸಹ ಗೊತ್ತಿಲ್ಲ. ನಾವು ಅವ್ರ ಹತ್ರ ಕೇಳಿದ್ದೇವೆ, ನೋಡುವ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆ, ಈಗ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅನ್ನೋದು ಪ್ರಮುಖ ವಿಚಾರ ಆಗುತ್ತೆ. ಏನ್ ಹೇಳಿದ್ದಾರೆ ಸರ್ ಅವರು? ಈಗ ಲಿಖಿತವಾಗಿ ಸರ್ ನಾವು ಕೊಟ್ಟಿದ್ದೇವೆ. ನಮಗೆ ನಾವೇನಾದ್ರೆ ಕ್ರಷರ್ನ ಮಾಲೀಕರು ಹೇಳಿದ್ದಾರೆ, ನಾನು ಈ ತರ ಮಾಡಿ ಕೊಡ್ತೇನೆ, ಈಗ ತಾತ್ಕಾಲಿಕವಾಗಿ ಹೋಗ್ಲಿಕ್ಕೆ ಅದರ 10 ವೀಲ್ಗೆ ಅವಕಾಶ ಕೊಡುದಿಲ್ಲ ಅಂತ ನಾವು ಹೇಳಿದ್ದೇವೆ. ಯಾಕಂದ್ರೆ ಈಗ ಅವರಿಗೆ ರೋಡಿಗೆಲ್ಲ ಡಸ್ಟ್ ಹಾಕಿ ಜಲ್ಲಿಯನ್ನು ಸಟ್ಟು ಮಾಡಿ ರೋಡ್ ಮಾಡಿ ಸಟ್ಟು ಮಾಡಿ ಕೊಡ್ತೇವೆ. ಪ್ಲಸ್ ಯಾಕಂದ್ರೆ ವೀಕ್ಲಿ ಯಾಕಂದ್ರೆ ಹೊಂಡ ಎಲ್ಲ ಬಿದ್ರೆ ನಮ್ಗೆ ವಾಪಸ್ ಹಾಗೆ ಆಗ್ತದೆ ಸರ್. ಅದಕ್ಕೆ ಅದನ್ನು ನಾನು ಮೇಂಟೆನೆನ್ಸ್ ಮಾಡ್ತೇನೆ. ನಾನು ನನ್ನ ಕಡೆಯಿಂದ ಏನಾದ್ರೂ 18 ಅವರ್, ಯಾಕಂದ್ರೆ 10 ವೀಲ್ ಹೋಗುದಿಲ್ಲ ಅವಾಗ. ನಾವು ಅದನ್ನು ಗ್ರಾಮ ಪಂಚಾಯತಿಯಲ್ಲಿ ಹೋರಾಟ ಮಾಡಿ ಮಾಡಿದೀವಿ. ಅದು ಬೋರ್ಡ್ ಹಾಕಿದ್ರೆ ಗ್ರಾಮ ಪಂಚಾಯತಿಯಿಂದ ಪ್ರಕಟಣೆ ಮಾಡಿದ್ದಾರೆ, ಗಣವಾಹನ ನಿಷೇಧ ಸಂಚಾರ ಮಾಡಬಾರ್ದು ಅಂತ. ಹಾಗಾದ್ರೆ ಇವರಿಗೆ ಅವರ ಡಿಮ್ಯಾಂಡ್ ಏನಂದ್ರೆ, ನಂಗೆ ರೋಡ್ ವರ್ಕ್ ಮಾಡ್ತೇನೆ, ನಂಗೆ 10 ವೀಲ್ ಬಿಡ್ಬೇಕಂತ. 10 ವೀಲ್ ಬಿಡ್ ಹೋಗುವಂತ ರಸ್ತೆ ಅಲ್ಲ ಸರ್ ಅದು, ಕಿರಿದಾದ ರಸ್ತೆ, ಅಗೆಲ್ಲ ಸಹ ಕಮ್ಮಿ ಉಂಟು. ಅದಕ್ಕಾಗಿ ಅವರಿಗೆ ನಾವು ಪಂಚಾಯತಿಯಲ್ಲಿ ಹೇಳಿದೆ, 5 ತಿಂಗಳ ಒಳಗಾಗಿ ನಮಗೆ ರಸ್ತೆಯನ್ನು ಸರಿಪಡಿಸಿಕೊಡ್ಬೇಕು. 18 ಮೀಟರ್ ಅಗಲೀಕರಣ ಮಾಡಿದ್ರೆ ನಾವು 10 ವೀಲ್ಗೆ ಅವಕಾಶ ಕೊಡ್ತೇವೆ ಗ್ರಾಮಸ್ಥರು. ಇಲ್ಲ ಆದ್ರೆ ಗಣವಾಹನ ಮತ್ತು 10 ವೀಲ್ ಯಾವುದಿಲ್ಲ, ನಿಷೇಧಿಸಬೇಕು. ಪಂಚಾಯತಿ ಅಲ್ಲಿ ಕ್ರಷರ್ ಲೈಸೆನ್ಸ್ ಅನ್ನು ಇಲಾಖೆ ಮುಖಾಂತರ ಕಾನೂನುಬದ್ಧವಾಗಿ ಏನು ಆಕ್ಷನ್ ತಗೊಳ್ಳಿಕ್ಕೆ ಆಗ್ತದೆ ಗ್ರಾಮ ಪಂಚಾಯತಿ ತಗೊಳ್ಬೇಕು. ಓಕೆ, ಈಗ ಎಷ್ಟೋ ವರ್ಷಗಳ ಸಮಸ್ಯೆ ಸರ್, ಪರಿಹಾರ ಆಗುತ್ತೆ ಅಂತ ಹೇಳಿ ಭರವಸೆ ಇದೆಯಾ ತಮ್ಗೆ? ಪರಿಹಾರ ಆಗುತ್ತೆ, ಈಗ ಊರಿನವರು ಒಟ್ಟಾಗಿದ್ದಾರೆ ಸರ್. ಪರಿಹಾರ ಆಗುತ್ತೆ ಅನ್ನುವ ಭರವಸೆ ನಮ್ಮ ಆಶ್ರಮದ ಮೆಂಬರ್ಗಳಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವರ ಸಪೋರ್ಟ್ ಇದ್ರೆ ಖಂಡಿತವಾದಿ ಪರಿಹಾರ ಆಗುತ್ತೆ ಅನ್ನುವ ನಿರೀಕ್ಷೆ ಇದೆ ಸರ್. ಒಂದು ವೇಳೆ ಪರಿಹಾರ ಆಗದಿದ್ರೆ ಉಗ್ರ ಹೋರಾಟವನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನೋದು 100% ಮಾಡ್ತೇವೆ ಸರ್. ಸಾಕಾಗಿದೆ ನಮಗೆ. ಸಣ್ಣ ಮಕ್ಕಳು ಸಹ ಇದ್ದಾರೆ ಇಲ್ಲಿ ಹೋಗೋ ಎಲ್ಲ 30 ವರ್ಷ ಮಕ್ಕಳ ಡಿಸ್ಕ್ ಇಲ್ಲ, ಈಗ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿದೆ ಸರ್. ಓಕೆ, ಖಂಡಿತ ಧನ್ಯವಾದಗಳು. ಥ್ಯಾಂಕ್ ಯು ಸರ್.